ನಮಸ್ತೆ. ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಅಸಂಪ್ರದಾಯಕರಾಗಿರಿ. ಸಂಪ್ರದಾಯದಿಂದ ಇರಿ ಅಂತ ಹೇಳೋದು ಕೇಳಿದ್ದೀವಿ. ಇಲ್ಲಿ ಸಂಪ್ರದಾಯದಿಂದ ಇರಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು? ಸಂಪ್ರದಾಯ ಅಂದರೆ ಏನು? ಯಾಕೆ ಸಂಪ್ರದಾಯದ ಥರ ಇರಬೇಡಿ ಅಂತ ಹೇಳ್ತಿದ್ದಾರೆ? ಓಕೆ, ಅದನ್ನು ನಾವಿಲ್ಲಿ ನೋಡೋಣ. ಎಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ನಮ್ಮ ವೀಡಿಯೋಸ್ಗಳಿಂದ ಯೂಸ್ ಆಗ್ತಾ ಇದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ, ಫೈನ್. ಸೊ ಏನು ಅಂತ ಬಂದರೆ, ಹೇಗೆ ನಾವು ಸಂಪ್ರದಾಯದ ವಿರುದ್ಧವಾಗಿರಬೇಕು ಅಂತ ಹೇಳ್ತಿದ್ದಾರೆ ಅಂದರೆ, ಆಚರಣೆಗೆ ವಿರುದ್ಧವಾಗಿರೋ ದಾರಿಯನ್ನು ನೀವು ಹುಡುಕೊಳ್ಳಿ ಅಂತ. ಅಂದರೆ ನಿಮ್ಮ ಪದ್ಧತಿ, ನಿಮ್ಮ ಮನೆ ಒಂದು ಸಂಸ್ಕಾರಗಳು ಅದನ್ನೆಲ್ಲ ಬಿಟ್ಟು ಬನ್ನಿ ಅಂತ ಹೇಳ್ತಾ ಇಲ್ಲ. ಕೆಲಸದ ವಿಚಾರದಲ್ಲಿ, ಆಲೋಚನೆಗಳ ವಿಚಾರದಲ್ಲಿ, ಬದುಕಿನ ವಿಚಾರದಲ್ಲಿ ಇದನ್ನೇ ಫಾಲೋ ಮಾಡಬೇಕು ಅಂತ ತುಂಬ ಜನ ಫಾಲೋ ಮಾಡ್ತಾ ಇರೋದನ್ನು ಬಿಟ್ಟು ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಹೃದಯದ ಮಾತನ್ನು ಕೇಳಿ ಅದರ ಪ್ರಕಾರ ನೀವು ನಿಮ್ಮ ಜೀವನನ ನಡೆಸಿ ಅಂತ ಹೇಳ್ತಿದ್ದಾರೆ. ಅಂದರೆ ಸಂಪ್ರದಾಯ ಹೇಗೆ? ನೋಡಪ್ಪ, ಈ ಕೆಲಸ ಮಾಡೋದು ಸಂಪ್ರದಾಯ, ನಮ್ಮ ಮನೆಗೆ ಈ ಕೆಲಸ ಆಗ್ಬರುತ್ತೆ, ಇಲ್ಲ ನಮಗೆ ಇದಾಗಬರಲ್ಲ ಅಂತೆಲ್ಲ ಕೆಲವ್ರು ಹೇಳ್ತಾ ಇರ್ತಾರೆ. ಕರೆಕ್ಟಾ? ನಮ್ಮ ಮನೆಗಿದಲ್ಲ ಅಂತ. ಸೊ ಜನಗಳ ಮಾತನ್ನು ಕೇಳಿ ನೀವು ನಿಮ್ಮ ಕೆಲಸವನ್ನು, ನಿಮ್ಮ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಡಿ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ. ಮನಸ್ಸಿನ ಮಾತು ಇನ್ಫ್ಲೂಯೆನ್ಸ್ ಆಗಿದ್ದೀನ ಯಾರಿಂದನಾದರೂ, ಅಥವಾ ನನಗಿದರಲ್ಲಿ ಈ ಕೆಲಸದಲ್ಲಿ ನನಗೆ ತೃಪ್ತಿ ಇದೆ, ಖುಷಿ ಇದೆ ಅಂತ ನಿಮಗನ್ಸುತ್ತಾ? ಆ ಥರದ ಕೆಲಸಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳ್ತಿದ್ದಾರೆ. ಇವರೇನು ಹೇಳ್ತಿದ್ದಾರೆ ಅಂದರೆ, ನೀವೇನಾದರೂ ಒಂದು ಗುಂಪನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ, ಒಂದು ಜನಗಳ ಗುಂಪನ್ನು ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಏನಾಗಬಹುದು ಅಂದರೆ, ವೆರಿ ಸಿಂಪಲ್, ನೀವು ಅವ್ರ ಜೊತೆ ಎಂಟ್ರಿ ತೊಗೊಳ್ತೀರಾ, ಹಾಗೆ ಅವ್ರು ಫೈನಲಿ ಎಕ್ಸಿಟ್ ಆಗ್ತಾರೆ, ನೀವು ಅವ್ರ ಜೊತೆ ಎಕ್ಸಿಟ್ಗೆ ಹೋಗ್ತೀರಾ, ಬಿಟ್ಟರೆ ಬೇರೆ ಇನ್ನೇನೂ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುಂಪಿಂದ ಹೊರಗೆ ಬನ್ನಿ. ಅಂದರೆ ಜನಗಳಿಂದ ದೂರ ಬನ್ನಿ ಅಂತ ಹೇಳ್ತಾ ಇಲ್ಲ. ಗುಂಪಿಂದ ಹೊರಗೆ ಬನ್ನಿ ಅಂದರೆ ಅವರ ಥರ ಯೋಚನೆ ಮಾಡೋದನ್ನು ಬಿಟ್ಟು ನಿಮ್ಮ ಯೋಚನೆಗಳ ಕಡೆಗೆ ಗಮನ ಕೊಡಿ. ಅವ್ರ ಹಾಗೆ ನೀವು ಆಗಬೇಡಿ, ನಿಮ್ಮ ಹಾಗೆ ನೀವು ಆಗಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಆ್ಯಂಡ್ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ, ಇವತ್ತು ಯಾರೆಲ್ಲ ವಿಶ್ವದಲ್ಲಿ ಜ್ಞಾನಿಗಳಿದ್ದಾರೆ, ಪರಿಣಾಮಶಾಲಿ ವ್ಯಕ್ತಿಗಳಿದ್ದಾರೆ, ಅವರ ಬದುಕನ್ನು ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಯಾವತ್ತೂ ಬೇರೆಯವರ ಬಗ್ಗೆ ಯೋಚನೆ ಮಾಡಿಲ್ಲ. ಅಂದರೆ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲ. ಇವ್ರಿಗೇನೋ ಕನಸುಗಳಿರುತ್ತೆ, ಇವರ ಮಿಷನ್ ಬೇರೆ ಇರುತ್ತೆ. ಅದಕ್ಕೆ ಬೇರೆಯವ್ರು ಏನು ಅಂದ್ಕೊಳ್ತಾರೋ, ಅವ್ರೇನು ಅಂದ್ಕೊಳ್ತಾರೋ ನಾನು ಈ ಕೆಲಸ ಮಾಡಿದ್ರೆ, ಅವ್ರೇನು ಅಂದ್ಕೊಳ್ತಾರೋ ಇದನ್ನು ನಾನು ಹೇಳಿದ್ರೆ, ಅವರೇ ನನ್ನ ಆಡ್ಕೊಂಡ್ಬಿಡ್ತಾರೋ ಅಂತ ಯೋಚನೆ ಮಾಡೇ ಇಲ್ಲ. ಅವ್ರು ಆ ಥರ ಯೋಚನೆ ಮಾಡಿದಿದ್ರೆ ಇವತ್ತು ಅವರೆಲ್ಲ ಜ್ಞಾನಿಗಳಾಗ್ತಾ ಇರಲಿಲ್ಲ, ಹೆಸರು ಮಾಡ್ತಾ ಇರಲಿಲ್ಲ. ಓಕೆ, ಆದರೆ ನಾವೇನು ಮಾಡ್ತಾ ಇದ್ದೀವಿ, ನಾವೇನೋ ಕೆಲಸ ಮಾಡ್ತಿರ್ತೀವಿ, ಆ ಕೆಲಸನ ನೀವೇನು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಆ ಕೆಲಸ ಹೇಳೋಕ್ಕೆ ನಮಗೆ ಮುಜುಗರ ಆಗ್ತಾ ಇದೆ ಅಂದರೆ ನಾವು ನಮ್ಮ ಮನಸ್ಸಿನ ಕೆಲಸವನ್ನು ಮಾಡ್ತಾ ಇಲ್ಲ, ಅಥವಾ ನಾವು ಮಾಡ್ತಿರೋ ಕೆಲಸನ ಮನಸ್ಸಿಂದ ಮಾಡ್ತಾ ಇಲ್ಲ. ನಾವು ಮನಸ್ಸಿಂದ ಮಾಡಿದ್ರೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅಂದರೆ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಪ್ರೌಡ್ ಫೀಲಿಂಗ್ ಇರಬೇಕು ನಾನು ಮಾಡೋ ಕೆಲಸನ ನನಗೆ ಹೇಳೋದಕ್ಕೆ. ಆ್ಯಂಡ್ ನೀವು ಯಾವ ಜನ ಏನು ಅಂದ್ಕೊಳ್ತಾರೋ ಅಂತ ಯೋಚನೆ ಮಾಡಿಕೊಂಡು ನೀವು ಕೆಲಸ ಮಾಡ್ತಾಯಿದ್ರೆ ಲೈಫಲ್ಲಿ ನೀವು ಅಂದ್ಕೊಂಡ ಅಂಥ ಸಕ್ಸಸ್ನ ನೀವು ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಂಪ್ರದಾಯದಿಂದ ಹೊರಗೆ ಬನ್ನಿ ಅಂತ ಹೇಳ್ತಾ ಇರೋದು. ಅಸಾಂಪ್ರದಾಯಿಕವಾಗಿರಿ ಅಂದರೆ ಪದ್ಧತಿ ಸಂಸ್ಕಾರಗಳಲ್ಲ, ಕೆಲಸಗಳಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ, ಎಲ್ಲರೂ ಹೇಳ್ತಾರೆ, ಏನು ನೀನು ಆ ಕೆಲಸ ಮಾಡ್ತೀಯಾ, ಹುಡುಗಿಯಾಗಿ ಈ ಕೆಲಸ ಮಾಡ್ತೀಯಾ, ಏನು ನೀನು ಮನೆಗೆ ಹೋಗಿ ಇದು ಮಾಡಬೇಕಾ, ಈಗ ಬ್ಯೂಟಿಷಿಯನ್ ಸರ್ವಿಸ್, ಹೋಮ್ ಸರ್ವಿಸ್, ಏನು ಮನೆಗೆ ಹೋಗಿ ನೀನು ಸರ್ವಿಸ್ ಮಾಡ್ತೀಯಾ, ಪೆಡಿಕ್ಯೂರ್ ಮಾಡಬೇಕು, ಏನು ಜನಗಳ ಕಾಲು ಇಟ್ಕೊತೀಯಾ ನೀನು, ಅವೆಲ್ಲ ನಂಗೆ ಇಷ್ಟ ಇಲ್ಲ. ಏನೋ ಯಾರೋ ಸಲೂನ್ ಓಪನ್ ಮಾಡ್ತೀನಿ ಏನು ಕಟ್ಟಿಂಗ್ ಮಾಡ್ತೀಯಾ ನೀನು, ಅವೆಲ್ಲ ಮಾಡಬಾರ್ದು. ಆಮೇಲೆ ನಾನು ಈ ಥರ ದೇವಸ್ಥಾನ ಇದು ಮಾಡಬೇಕು, ಪೂಜೆ ಮಾಡಬೇಕು, ಇಲ್ಲ ಅದೆಲ್ಲ ಮಾಡಬಾರ್ದು, ಅದು ನಮಗೆ ಆಗಬಾರಲ್ಲ. ಈ ರೀತಿ ಜನ ಅವ್ರವ್ರಿಗೆ ಏನು ಕೆಲಸ ಇರುತ್ತೆ, ಅವರು ಎಲ್ಲ ಪ್ರಪಂಚದಲ್ಲಿ ಜಾಸ್ತಿ ಜನ ಯಾವ್ದು ಕೆಲಸ ಮಾಡ್ತಿದ್ದಾರೆ ಅದನ್ನು ಮಾಡ್ಕೊಂಡಿರು, ನೀನು ಯಾಕೆ ಒಳ್ಳೆ ವಿಭಿನ್ನವಾಗಿ ಆಡ್ತೀಯಾ ಅಂತ ಹೇಳ್ತಾರೆ. ಆದರೆ ಅವ್ರ ಮಾತುಗಳನ್ನು ಕೇಳಿದ್ರೆ ನಾವು ನಮ್ಮ ಜೀವನದಲ್ಲಿ ಯಾವುದೇ ವಿಭಿನ್ನತೆಯನ್ನು, ವಿಶೇಷತೆಯನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ.
ಓಕೆ. ಸೊ ಅದನ್ನು ಇವರಿಲ್ಲಿ ಅರ್ಥ ಮಾಡಿಸೋದಕ್ಕೆ ಅಸಂಪ್ರದಾಯಿಕರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರು ಏನು ಹೇಳ್ತಾರೆ, ಹೃದಯದ ಮಾತುಗಳನ್ನು ಫಾಲೋ ಮಾಡಿ, ಧೈರ್ಯವನ್ನು ಹೊಂದಿರಿ. ಯಾರೆಲ್ಲ ಇವತ್ತು ಜ್ಞಾನಿಗಳಿದ್ದಾರೆ ಅವರೆಲ್ಲರೂ ಅವರ ಹೃದಯದ ಮಾತುಗಳನ್ನು ಕೇಳಿದ್ದಾರೆ, ಅವರ ಕೆಲಸದಲ್ಲಿ ಅವ್ರಿಗೆ ಧೈರ್ಯ ಇದೆ. ಸೊ ಅವರು ಪ್ರಯಾಣಿಸ್ತಿದ್ದಂಥ ಮಾರ್ಗದಲ್ಲಿ ನಡೆಯೋದಕ್ಕೆ ಅವ್ರಿಗೆ ಖುಷಿ ಇದೆ. ಹಾಗಾಗಿ ಅವರು ಅವರ ಕನಸಿಗೂ ಮೀರಿದಂಥ ಯಶಸ್ಸನ್ನು ಕಂಡಿದ್ದಾರೆ. ನಾವು ನಮ್ಮ ಯಶಸ್ಸನ್ನೇ ಇನ್ನೂ ಟಚ್ ಆಗಿಲ್ಲ, ಅವರು ನಮ್ಮ ಕನಸನ್ನೇ ಇನ್ನೂ ಫುಲ್ಫಿಲ್ ಮಾಡ್ಕೊಂಡಿಲ್ಲ, ಅವರು ಆ ಕನಸನ್ನು ದಾಟಿ ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ, ಯಾರು ಯೋಚನೆ ಮಾಡದೇ ಇರೋದನ್ನು ಯೋಚನೆ ಮಾಡಿ, ಯಾರು ಮಾಡದೇ ಇರೋದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ವಿಶ್ವದ ಅಭಿಪ್ರಾಯದ ಪ್ರಕಾರ ಜಗತ್ತಿನಲ್ಲಿ ಬದುಕೋದು ಕಷ್ಟ ಅಥವಾ ಜಗತ್ತಿನಲ್ಲಿ ಬದುಕೋದು ಸುಲಭ ಅಂತ ಪ್ರಪಂಚ ಹೇಳುತ್ತೆ. ನಮ್ಮದೇ ರೀತಿಯಲ್ಲಿ ಆರಾಮಾಗಿ ನಮ್ಮ ಪಾಡಿಗೆ ನಾವು ಇದ್ಬಿಡೋದು ಸುಲಭಪ್ಪ, ಅಥವಾ ನಮ್ಮ ಪಾಡಿಗೆ ನಮ್ಗೆ ಇರೋಕ್ಕಾಗಲ್ಲ ಅಂತ ನಮ್ಮ ಮಾತು ಹೇಳುತ್ತೆ. ಆದರೆ ಎಲ್ಲರ ಜೊತೆಗೆ ಗುಂಪಿನಲ್ಲಿ, ಅಂದರೆ ಎಲ್ಲರ ಜೊತೆಲಿದ್ದಾಗ ನಾನು ಸಪ್ರೇಟಾಗಿರಬೇಕು ಅನ್ನೋದು ನಂಗೆ ಇಷ್ಟ ಆಗ್ತಾ ಇರಲ್ಲ, ಅಂದರೆ ಇರೋಕ್ಕಾಗ್ತಾ ಇರಲ್ಲ, ಕಷ್ಟ ಆಗ್ತಾ ಇರುತ್ತೆ ಎಲ್ಲರ ಜೊತೆ. ಇವ್ರ ಈ ಸಂಸಾರ ಇವ್ರ ಜೊತೆಲೆಲ್ಲ ಇರೋದ್ರ ಬದಲು ನಾನು ನೆಮ್ಮದಿಯಾಗಿ ದೂರ ಹೋಗ್ಬಿಟ್ಟು ಇದ್ಬಿಟ್ರೆ ನಾನು ಚೆನ್ನಾಗಿರ್ತೀನಪ್ಪ ಅಂತ ನಮಗೆ ಅನಿಸುತ್ತೆ. ಆದರೆ ಹಾಗಲ್ಲ ಬದುಕೋದು. ಎಲ್ಲರೂ ಇದ್ದಾಗ, ಎಲ್ಲ ಕನ್ಫ್ಯೂಷನ್ಸ್ ಇದ್ದಾಗ, ಕಷ್ಟಗಳಿದ್ದಾಗ, ಅವಮಾನಗಳಿದ್ದಾಗ ಸೇಮ್ ಒಂದೇ ಥರ ಫಾಲೋ ಮಾಡೋ ಜನಗಳ ಮಧ್ಯದಲ್ಲಿ ಇದ್ಕೊಂಡು ನಾವು ಪೀಸ್ಫುಲ್ಲಾಗಿರೋದು, ಆ ಒಂದು ಕನ್ಫ್ಯೂಷನ್ ಜನಗಳ ಮಧ್ಯದಲ್ಲಿ ಇದ್ಕೊಂಡು ನಾವು ಕ್ಲಿಯರ್ ಆಗಿರೋದು, ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು. ಸಂಪ್ರದಾಯದ ಜೊತೆಯಲ್ಲಿದ್ದರೂ ಕೂಡ ನೀವು ಅಸಂಪ್ರದಾಯಿಕರಾಗಿರಿ ಅಂತ ಹೇಳ್ತಾ ಇರೋದು. ಮತ್ತೆ ಹೇಳ್ತಾ ಇದ್ದೀನಿ, ಪದ್ಧತಿ ಮತ್ತು ಸಂಸ್ಕಾರದಲ್ಲ ಇದನ್ನು ಹೇಳ್ತಾ ಇರೋದು, ನಮ್ಮ ಕೆಲಸ ಮತ್ತು ಆಲೋಚನೆಗಳಲ್ಲಿ. ಈಗ ನೀವು ಹೇಳಿ, ಮುಂದೆ ಬರುವಂಥ ತಿಂಗಳಲ್ಲಿ, ಮುಂದೆ ಬರುವಂಥ ದಿನಗಳಲ್ಲಿ ನೀವು ಮಾಡೋ ಕೆಲಸದ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡಿ. ಪ್ರತಿಯೊಬ್ಬರೂ ಮಾಡೋದ್ರಿಂದ ಅದೇ ಕೆಲಸನೇ ನಾನು ಮಾಡ್ತೀನಿ ಅನ್ನೋದ್ರ ಬದಲು ಮಾಡೋ ಕೆಲಸನ ವಿಭಿನ್ನವಾಗಿ ಮಾಡಿ. ಇವತ್ತು ಸಾಲುಮರದ ತಿಮ್ಮಕ್ಕ ಅವ್ರು ಮಾಡೋ ಕೆಲಸ, ಅವ್ರಿಗೇನು ಉದ್ದೇಶ ಬೇರೆ ಏನೋ ಇರ್ಬೋದು, ಬಟ್ ಆ ಕೆಲಸ ಎಲ್ಲರಿಗಿಂತ ವಿಭಿನ್ನ ಆಯಿತು. ಅಜ್ಜಿ, ಒಬ್ಬರು ನಾರ್ಮಲ್ ಅಜ್ಜಿ ಇವತ್ತು ಸಾಲುಮರದ ತಿಮ್ಮಕ್ಕ ಅನ್ನೋ ಹೆಸರು ಬರೋಕ್ಕೆ ಕಾರಣ ಅವರ ವಿಭಿನ್ನತೆ ಕೆಲಸ ಆಗಿದೆ. ಇವತ್ತು ಐನ್ಸ್ಟೈನ್ ಆಗಿರ್ಬೋದು, ಗೆಲಿಲಿಯೋ ಆಗಿರ್ಬೋದು, ಕಲ್ಪನಾ ಚಾವ್ಲಾ ಆಗಿರ್ಬೋದು, PT ಉಷಾ ಅವರ ಹೆಸರಾಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಹೆಸರಾಗಿರ್ಬೋದು, ಇವರೆಲ್ಲರೂ ಕೂಡ ಎಷ್ಟೊಂದು ಜನ ಕ್ರಿಕೆಟ್ ಫೀಲ್ಡಲ್ಲಿದ್ದಾರೆ, ಎಷ್ಟೊಂದು ಜನ ಸ್ಪೋರ್ಟ್ಸ್ ಫೀಲ್ಡಲ್ಲಿದ್ದಾರೆ. ಆದರೆ ಇವರ ಹೆಸರುಗಳು ಮಾತ್ರ ನಮಗೆ ಗೊತ್ತಿದೆ. ಯಾಕೆ ಅಂದರೆ ಇವರು ಯಾವಾಗಲೂ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ, ವಿಭಿನ್ನವಾಗಿ ಕೆಲಸ ಮಾಡ್ತಾರೆ, ಯಾವಾಗಲೂ ಗುಂಪಿನಲ್ಲಿ ಕೆಲಸ ಮಾಡಲ್ಲ, ಆ ಗುಂಪಿನಲ್ಲೂ ಕೂಡ ವಿಭಿನ್ನತೆಯನ್ನು ಇಟ್ಕೊಂಡಿರ್ತಾರೆ. ಈಗ ನೀವು ಯಾವುದೇ ಬಿಸ್ನೆಸ್ಸಲ್ಲಿರಿ, ಯಾವುದೇ ಜಾಬಲ್ಲಿರಿ, ನಿಮ್ಮ ಮನೆಗಳಲ್ಲಾಗಿರಿ, ನಿಮ್ಮ ಕುಟುಂಬದಲ್ಲಾಗಿರಿ, ನಿಮ್ಮ ಸಂಬಂಧಿಕರಲ್ಲಾಗಿರಿ, ಎಲ್ಲರಂತೆ ಇರಬೇಕು, ಎಲ್ಲರ ಜೊತೆಯಲ್ಲಿ ಹೌದು. ಆದರೆ ನಮ್ಮ ಒಳಗಿನ ಆಲೋಚನೆಗಳು, ನಮ್ಮ ಕೆಲಸಗಳು ಎಲ್ಲರ ಥರ ಇರಬೇಕಾಗಿಲ್ಲ. ನಮ್ಮ ಮನಸ್ಸಿನ ಮಾತನ್ನು ಕೇಳಿ ನೆಕ್ಸ್ಟ್ ಲೆವೆಲ್ ಆಫ್ ಥಿಂಕಿಂಗ್ನ ನಾವು ಇಟ್ಕೊಂಡ್ರೆ ನಮ್ಮ ಲೈಫಲ್ಲಿ ನಮ್ಮ ಕನಸಿಗೂ ಮೀರಿದಂಥ ಆನಂದ ಮತ್ತು ಯಶಸ್ಸನ್ನು ನಾವು ಪಡ್ಕೋಬೋದು. ಥ್ಯಾಂಕ್ ಯು.